ದೆಹಲಿಯ ಕಾರು ಸ್ಫೋಟ ಸಂಬಂಧಿಸಿದಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ನಾವೀಗ ಯೂನಿವರ್ಸಿಟಿ ಬಳಿ ಇರುವಂಥದ್ದು. ಇದು ಏನು ಫರೀದಾಬಾದ್ನ ಒಂದು ಆಲ್ ಫಲಾಹ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಈ ಒಂದು ದೆಹಲಿಯ ಕಾರು ಏನು ಸ್ಫೋಟ ಆಗಿದೆ ಇದರ ಹಿಂದಿನ ಕೃತ್ಯ ಮತ್ತು ಭಯೋತ್ಪಾದಕ ಕೃತ್ಯ ಭಾಗಿಯಾಗುವಂಥರ ಹಿನ್ನೆಲೆ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿನ ವೈದ್ಯರೇ ಇದರಲ್ಲಿ ಭಾಗಿಯಾಗಿರುವಂಥದ್ದು ಕೂಡ ಈಗಾಗಲೇ ಸ್ಪಷ್ಟ ಆಗಿದೆ ಅಂತ ಹೇಳ್ಬೋದು. ಇದೇ ಒಂದು ಕಾಲೇಜಿನ ವೈದ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಡಾಕ್ಟರ್ ಮುಜಾಮಿಲ್ಲಾ ಇರ್ಬೋದು ಮತ್ತು ಡಾಕ್ಟರ್ ಶಾಹೀನ್ ಇರ್ಬೋದು. ಈಗ ಶಂಕಿತ ಉಗ್ರ ದೆಹಲಿಯಲ್ಲಿ ಏನು ಸ್ಫೋಟ ಆಗಿದ್ದ ಆತನೇ ಏನು ಈ ಒಂದು ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದು ಕೂಡ ಗೊತ್ತಾಗ್ತದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ಬೋದು. ಹೀಗಾಗಿ ಎನ್ಐಎ ಅಧಿಕಾರಿಗಳು ಏನೋ ಒಂದಷ್ಟು ಜನ ಬಂದು ಭೇಟಿ ನೀಡಿ ವಾಪಸ್ ಹೋಗ್ತಾ ಇದ್ದಾರೆ. ನಿರಂತರವಾಗಿ ತನಿಖೆ ನಡೀತಾ ಇದೆ ಅಂತ ಹೇಳ್ಬೋದು. ಒಳಭಾಗದಲ್ಲಿ ಎನ್ಐಎ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಪೊಲೀಸರು ಕೂಡ ಇರುವಂಥದ್ದು. ಮತ್ತಷ್ಟು ಏನು ಒಂದು ಲ್ಯಾಪ್ಟಾಪ್ ಸೇರಿದಂತೆ ಸಿಮ್ಗಳು ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನ ಮತ್ತು ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಕಾಲೇಜಿನಲ್ಲಿ ಏನು ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಂಥ ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಶಾಹೀನ್ ಮತ್ತು ಇದ್ರ ಜೊತೆಗೆ ಡಾಕ್ಟರ್ ಉಮರ್ ಏನೀಗ ಡೆತ್ ಆಗಿರುವಂಥ ಉಮರ್ ಕೂಡ ಇದರಲ್ಲೇ ಕೆಲಸ ಮಾಡ್ತಾ ಇದ್ದ. ಕೆಲಸ ಮಾಡಿಕೊಂಡೇ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು. ಸಾಕಷ್ಟು ದಿನಗಳಿಂದ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಇವರು ಏನೋ ಒಂದು ಪ್ಲ್ಯಾನ್ ಮಾಡಿದರೆ. ಪ್ರಮುಖವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಏನು ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಘಟನೆ ನಡೆದಿತ್ತಂದರೆ ಏನು ಒಂದು ಜೈಷ್ ಎ ಮೊಹಮ್ಮದ್ನ ಪೋಸ್ಟರ್ಗಳನ್ನ ಏನು ಅಣಿಸುವಂಥ ಪ್ರಯತ್ನ ಕೂಡ ಮಾಡಿದರು. ಅಲ್ಲಿ ಓರ್ವ ಆರೋಪಿ ಕೂಡ ಇದ್ದ ಅಂತ ಹೇಳ್ಬೋದು. ಏನು ಅದಿಲ್ಲ ಅಂದರೆ ಆತನು ಕೂಡ ಡಾಕ್ಟರೇ, ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಕೆಲಸ ಮಾಡಿಕೊಂಡೇ ಒಂದು ಪೋಸ್ಟರ್ ಕೂಡ ಹಾಕಿದ್ದ. ಆ ಪೋಸ್ಟರಿಂದ ಆರಂಭವಾದಂಥ ಈ ಒಂದು ಘಟನೆ ಇಲ್ಲಿಗೆ ಬಂದು ನಿಂತಿರುವಂಥದ್ದು. ಈ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಆ ಪೋಸ್ಟರ್ನ ಹಾಕಿದಂಥ ಬಳಿಕ ಏನು ಅಧಿಕಾರಿಗಳು ರೈಡ್ ಮಾಡ್ತಾರೆ. ಸಾಕಷ್ಟು ಒಂದು ಸ್ಫೋಟಕಗಳನ್ನ ಕೂಡ ವಶಕ್ಕೆ ಪಡೆದಿರುವಂಥದ್ದು. ಸಾಕಷ್ಟು ಒಂದು ಅಂದರೆ ಸುಮಾರು 2900 kg ಅಮೋನಿಯಂ ನೈಟ್ರೇಟ್ ಆಗಿರ್ಬೋದು ಮತ್ತು ಬೇರೆ ಬೇರೆ ವಸ್ತುಗಳು ಸ್ಫೋಟಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ಬಯಲಿಗೆ ಬರ್ತದೆ. ಈ ವಿಚಾರ ಯಾವಾಗ ಬಯಲಿಗೆ ಬರ್ತದೋ ಈ ಒಂದು ದೆಹಲಿಯ ಕಾರು ಸ್ಫೋಟಕ್ಕೂ ಕೂಡ ಕಾರಣ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬೇರೆ ಬೇರೆ ಒಂದು ಶಂಕಿತರನ್ನ ವಶಕ್ಕೆ ಪಡೆದು ಏನು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ತೀವ್ರತೆಯಾಗಿರುವಂಥದ್ದು. ಈಗಾಗಲೇ ಏನು ದೆಹಲಿಯಲ್ಲಿ ಏನು ಉನ್ನತ ಮಟ್ಟದ ಸಭೆ ಅಂದರೆ ಭದ್ರತಾ ಸಮಿತಿ ಸಭೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ವೈದ್ಯರೇ, ಪಾಠ ಮಾಡುವಂಥ ವೈದ್ಯರೇ ಮತ್ತು ರೋಗಿಗಳಿಗೆ ಚಿಕಿತ್ಸೆ ನೀಡುವಂಥ ವೈದ್ಯರೇ ಈ ರೀತಿ ಒಂದು ಕೃತ್ಯಕ್ಕೆ ಕೈ ಹಾಕಿದ್ರೆ ಯಾರನ್ನು ನಂಬುವುದು ಅನ್ನೋದು ಕೂಡ ಈಗ ಅನುಮಾನಕ್ಕೆ ಮತ್ತು ಆತಂಕ ಕೂಡ ಕಾರಣ ಆಗಿರುವಂಥದ್ದು. ಪಾಕಿಸ್ತಾನ ಮತ್ತು ಇತರ ದೇಶಗಳಿಂದ ಕಾರ್ಯನಿರ್ವಹಿಸಿರುವಂಥ ವಿದೇಶಿ ಹ್ಯಾಂಡ್ಲರ್ಗಳ ಜೊತೆಗೆ ಏನು ಸಂಪರ್ಕದಲ್ಲಿರುವಂಥವರು ಕೂಡ ಈ ವಿದ್ಯಾರ್ಥಿಗಳ ಒಳಗೊಂಡಂಥ ವೈಟ್ ಕಾಲರ್ ಭಯೋತ್ಪಾದಕರು ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇದೇ ಒಂದು ಕಾಲೇಜಿನ ವೈದ್ಯರು ಇದ್ದಾರೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದು ಏನು ಈಗೆಲ್ಲನೂ ತನಿಖೆಯಲ್ಲಿ ಪ್ರಗತಿಯಲ್ಲಿರುವಂಥದ್ದು. ಸಾಕಷ್ಟು ರೀತಿಯಲ್ಲಿ ತನಿಖೆ ಸಾಗ್ತಾ ಇದೆ. ಸಮಿತಿಯ ಸಭೆ ಕೂಡ ಮಾಡ್ತಾ ಇದ್ದಾರೆ. ಈ ವೈದ್ಯರ ಜೊತೆಗೆ ಬೇರೆ ಬೇರೆ ಏನು ಉತ್ತರ ಪ್ರದೇಶ ಮತ್ತು ಈ ಒಂದು ದೆಹಲಿ ಸೇರಿದಂಥ ಜಮ್ಮು ಕಾಶ್ಮೀರದಲ್ಲಿ ಶಂಕಿತ ಉಗ್ರರನ್ನು ವಶಕ್ಕೆ ಪಡೆದು ಒಂದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಕೆಲ ದಾಖಲೆಗಳನ್ನ ವಶಕ್ಕೆ ಪಡೆದು ಏನೋ ಒಂದು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಈ ಕಾರು ಸ್ಫೋಟ ಪ್ರಕರಣ ಮತ್ತಷ್ಟು ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಒಂದು ಗಂಭೀರತನ ಏನು ಪಡೆದುಕೊಂಡಿರುವಂಥದ್ದು. ಮತ್ತು ಮುಂದೆ ಏನಾಗ್ಬೋದು ಅಂದರೆ ಈಗ ಸಮಿತಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತದೆ. ಮುಂದೆ ತಕ್ಕ ಉತ್ತರ ನೀಡೋದಕ್ಕೂ ಕೂಡ ಏನು ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಟಿವಿ9 ನವದೆಹಲಿ.